ಹಲೋ ನಮಸ್ಕಾರ, ಸಿರಿ ಟಿವಿಯ ಸಮಸ್ತ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಹಿಂದೂಗಳ ಪವಿತ್ರ ಧಾರ್ಮಿಕ ಕೇಂದ್ರ ಅಂದರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಈಗಾಗಲೇ ಆರಂಭಗೊಂಡಿದೆ. ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಮಂಡಲ ಮಕರ ಬೆಳಕು ವಾರ್ಷಿಕ ತೀರ್ಥಯಾತ್ರೆ ಈಗಾಗಲೇ ಆರಂಭಗೊಂಡಿದ್ದು ಡಿಸೆಂಬರ್ 29ಕ್ಕೆ ಮಂಡಲ ಪೂಜೆಯನ್ನ ಏರ್ಪಡಿಸಲಾಗಿದೆ ಮತ್ತು ಈಗಾಗಲೇ ನವೆಂಬರ್ 29ರ ತನಕ ಆನ್ಲೈನ್ ಟಿಕೆಟ್ಸ್ ಎಲ್ಲವೂ ಬುಕ್ ಆಗಿದೆ. ದೇವಸ್ಥಾನದ ಆಡಳಿತ ಮಂಡಳಿ ಬರ್ತಾ ಇರುವಂತಹ ಭಕ್ತರ ಜನಸಂಖ್ಯೆಯನ್ನು ನೋಡಿ ಯಾರಿಗೂ ಯಾವುದೇ ರೀತಿಯಾದಂತಹ ತೊಂದರೆಗಳ ಆಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಬಂದಿದೆ. ಅದರಲ್ಲಿ ವಿಶೇಷವಾಗಿ ನಾವೆಲ್ಲರೂ ಆನ್ಲೈನ್ ಅಲ್ಲಿ ನೋಡಬಹುದು, ಶಬರಿಮಲೆ ಯಾತ್ರಾ ಅನ್ನುವಂತಹ ಒಂದು ಆನ್ಲೈನ್ ಆಪ್ ನಲ್ಲಿ ಅಲ್ಲಿ ಪ್ರತಿ ದಿವಸ 70,000 ಜನರಿಗೆ ವರ್ಚುವಲ್ ಟಿಕೆಟ್ ಬುಕಿಂಗ್ ಇದೆ. ಅಂದ್ರೆ ಅದು ಫ್ರೀ ಆಫ್ ಕಾಸ್ಟ್, ಯಾವುದೇ ರೀತಿಯಾದಂತಹ ದುಡ್ಡು ಕೊಡಬೇಕಾಗಿಲ್ಲ. ಖುದ್ದು ಆಡಳಿತ ಮಂಡಳಿಯಿಂದ 70,000 ಜನರಿಗೆ ವರ್ಚುವಲ್ ಬುಕಿಂಗ್ ನ ವ್ಯವಸ್ಥೆ ಇದೆ. ಮತ್ತು ಇದರ ಹೊರತು ಅಲ್ಲಿ ಹೋದರೆ ಅಂದ್ರೆ ಶಬರಿಮಲೆಗೆ ಹೋಗಿ ನೀವು ಪ್ರತಿ ದಿವಸ 10,000 ಜನರಿಗೆ ಸ್ಪಾಟ್ ಬುಕಿಂಗ್ ನ ವ್ಯವಸ್ಥೆ ಇದೆ. ಈ ರೀತಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು, ಯಾಕೆ ಇದನ್ನ ನಾವು ಮೇಜರ್ ಗಮನದಲ್ಲಿ ಇಟ್ಕೊಳ್ಬೇಕು, ನಾವು ಹಿಂದೂಗಳು ಅಂತ ಏನೇನು ಈ ಹಬ್ಬಗಳು ಆಚರಣೆಗಳಿದೆ ಎಲ್ಲರೂ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡುವಂಥದ್ದು, ಒಂದು ಗಣೇಶ, ಈ ತರದ ಒಂದಷ್ಟು ವಿಚಾರಗಳು. ಅದರಲ್ಲಿ ಪ್ರಮುಖವಾಗಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸೀಸನ್ ಅಂತ ಶುರುವಾದ್ರೆ ನಮ್ಮ ಒಗ್ಗಟ್ಟನ್ನ ಭಕ್ತಿ ಭಾವದೊಂದಿಗೆ ನಾವು ತೋರಿಸ್ಕೊಳ್ತಾ ಹೋಗ್ತೀವಿ. ಅಂತ ಒಂದು ವಿಶೇಷ ಸಂದರ್ಶನ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಕಳೆದ 15 ವರ್ಷಗಳಿಂದ ಈ ಸ್ಟೇಜ್ ಪ್ರಾಪ್ಸ್ ನ ಸೆಟಪ್ ಮಾಡುವಂತಹ ಒಬ್ಬರು ಆರ್ಟಿಸ್ಟ್, ಅಂದ್ರೆ ಈ ದೇವಸ್ಥಾನಗಳು, ದೇವರುಗಳ ಪ್ರತಿಷ್ಠಾಪನೆ, ಸ್ಟೇಜ್ ಡ್ರಾಮಾ ಏನೇ ಆಗಿರ್ಬೋದು, ಈ ರೀತಿಯಾದಂತಹ ಒಂದಷ್ಟು ಶೋಗಳಿಗೆ ಸ್ಟೇಜ್ ಪ್ರಾಪ್ಸ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇರುವಂತಹ, ಈಗ ಅಂದ್ರೆ ಅವರ ಕೆಲಸ ಇದಾದ್ರೆ ಇವರು ಕಳೆದ 35 ವರ್ಷಗಳಿಂದ ಅಂದ್ರೆ 1990ರಿಂದ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಯಾತ್ರೆಯನ್ನ ಮಾಡ್ಕೊಂಡ್ ಬಂದಿರುವಂತಹ ಗುರುಸ್ವಾಮಿಗಳಾದಂತಹ ರಾಮು ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸೋಣ. ಸ್ವಾಮಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ವಾಮಿ ಶರಣ. ಈಗ ನಾನು ಹೇಳ್ತಾ ಇದ್ದೆ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಅಂತ ಈ ಸೀಸನ್ ಶುರುವಾದ್ರೆ ನಾವು ಹಿಂದೂಗಳ ಒಗ್ಗಟ್ಟು ನೋಡೋದಕ್ಕೆ ಒಂದು ಖುಷಿ. ಸ್ವಾಮಿಗಳೇ, ಅಂದ್ರೆ ನೀವು ಎಷ್ಟು ವರ್ಷದಿಂದ ಈ ಒಂದು ಯಾತ್ರೆಯನ್ನ ಮಾಡ್ಕೊಳ್ತಾ ಬಂದಿದ್ದೀರಿ? ಸುಮಾರು 1990ನೇ ಇಸ್ವಿಯಿಂದ ಮಾಡ್ತಾ ಇದ್ವಿ. ಈ ಜನವರಿಗೆ ಹೋದ್ರೆ 35ನೇ ವರ್ಷ ಯಾತ್ರೆ ಆಗುತ್ತೆ ನಮ್ದು. ಅದು ಒಗ್ಗಟ್ಟು ಅಂದ್ರೆ ಅಲ್ಲಿ ಸಿಗುತ್ತೆ. ಅದು ಎಲ್ಲಾರು ಒಟ್ಟಿಗೆ ಲಕ್ಷಾಂತರ ಜನ ಸೇರಿ ಅಯ್ಯಪ್ಪನ್ ನೋಡೋದೇ ಒಂದು ಭಾಗ್ಯ. ಅದು ಅಲ್ಲಿ ನೋಡಕ್ಕೆ ಒಂದು 2-3 ಸೆಕೆಂಡ್ ಸಿಕ್ಕದು ನೋಡಕ್ಕೆ, ಅದರಲ್ಲಿ ಅದೇ ಖುಷಿ ಆಗುತ್ತೆ ನಮ್ಗೆ. ಆ ಅಯ್ಯಪ್ಪನ 2-3 ಸೆಕೆಂಡ್ ನೋಡೋದೇ ಒಂದು ಅದೃಷ್ಟ. ಅದು ಅಷ್ಟು ನೋಡಿದ ತಕ್ಷಣ ಎಷ್ಟೇ ಕಷ್ಟ ನೋವು ಇದ್ರು ಕ್ಷಣದಲ್ಲೇ ಮಾಯ ಆಗ್ಬಿಡುತ್ತೆ. ಅಷ್ಟು ಖುಷಿ ಆಗ್ತದೆ. ಅದು ಹೇಳ್ತಾರಲ್ಲ, ಬ್ರಹ್ಮಚರ್ಯ ವ್ರತ ಅಂತ ಹೇಳ್ತಾರೆ, ಕಠಿಣವಾದಂತಹ ವ್ರತ. ಅದೆಲ್ಲವನ್ನ ಆಚರಣೆ ಮಾಡಿ ನಾವು ಈಗ ಬಿಡಿ, ಈಗ 48 ದಿವಸ ಮಂಡಲದ ವ್ಯವಸ್ಥೆನೆ ಯಾರು ವ್ರತಾಚರಣೆ ಮಾಡ್ತಾ ಇಲ್ಲ, ಆದರೂ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಖುಷಿ. ಖಂಡಿತ. ನಾವು ಯಾವ ರೀತಿ ಪರಿಪಾಠ ಇದೆ, ಯಾವ ರೀತಿಯಾದಂತಹ ಆಚರಣೆ ಇದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀವಿ. ಏನಂದ್ರೆ ಅದು ವ್ರತ ಮಾಡಿ, ಒಳ್ಳೆ ವ್ರತ ಮಾಡಿ ಹೋಗ್ಬೇಕದು. ಬ್ರಹ್ಮಚಾರಿ ವ್ರತ ಮಾಡಿ ಹೋದ್ರೇನೆ 48 ದಿನ ವ್ರತ ಮಾಡಿ ಹೋದಾಗ್ಲೇ ಅದಕ್ಕೆ ಫಲ ಆಗೋದು. ಈಗೆಲ್ಲ ಬೇಗ ಮಾಲೆ ಹಾಕ್ತಾರೆ, ಹೋಗಿ ಶಬರಿಮಲೆಗೆ ಓಡ್ ಬರ್ತಾರೆ, ಅವತ್ತೇ ಆಗಿ ಅವತ್ತೇ ಹೋಗ್ತಾರೆ. ಅದೇನು ಹೋಗಿ ದೇವ್ರ ದರ್ಶನ ಮಾಡಿ ಬರ್ಬೋದು. ಅದಕ್ಕೆ ಒಳ್ಳೆ ಫಲ ಬೇಕು ಅಂದ್ರೆ 42 ದಿನ ವ್ರತ ಮಾಡಿ ಹೋದ್ರೇನೆ ಅದಕ್ಕೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ಯಾಕಂದ್ರೆ ಎಕ್ಸಾಂಪಲ್ ಎಲ್ಲ ನಾವಿದ್ದೀವಿ ಅದಕ್ಕೆ. ನೀವು 1990ರಿಂದ 48 ದಿವಸಗಳ ವ್ರತಾಚರಣೆ ಮಾಡ್ಕೊಂಡೇ ಬಂದಿರೋದು? ಖಂಡಿತ ಖಂಡಿತ. ಮೊದಲನೇ ವರ್ಷ ಮಾತ್ರ 22 ಡೇಸ್ 22 ದಿನ ಮಾಡಿದ್ವಿ. ಅದಾದ್ಮೇಲೆ ಗುರುಸ್ವಾಮಿ ಹೇಳ್ಕೊಟ್ರು ನಮ್ಗೆ 42 ದಿನ ವ್ರತ ಮಾಡ್ದೇನೆ ಅದಕ್ಕೆ ಫಲ ಅನ್ನೋದು. ಅವತ್ತರಿಂದ ಇವತ್ತುವರೆಗೂ ನವೆಂಬರ್ 16ಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜ್ಯೋತಿ ಆಗೋವರೆಗೂ ನಾವು ವ್ರತದಲ್ಲೇ ಇರ್ತೀವಿ. ನಾವು ಪ್ರತಿ ವರ್ಷನೂ ಅದರಲ್ಲೇ ಇರ್ತೀವಿ. ಪ್ರತಿ ವರ್ಷ ನಾವು ಮಕರ ಜ್ಯೋತಿ ದರ್ಶನಕ್ಕೆ ಹೋಗ್ತೀವಿ. ನಾವು ಈ ವ್ರತಾಚರಣೆಯಲ್ಲಿ ಯಾವ ರೀತಿಯಾದಂತಹ ಪರಿಪಾಠ ಇದೆ ಅಂದ್ರೆ, ಈಗ ಸ್ವಾಮಿಗಳು ಬೆಳಗ್ಗೆ ಎದ್ದು ತಣ್ಣೀರ್ ಸ್ನಾನದಿಂದ ಹಿಡಿದು ಯಾವ ಹೊತ್ತಿಗೆ ಏನು ಊಟ ಮಾಡ್ಬೇಕು, ಮಧ್ಯೆ ನಿದ್ದೆ ಮಾಡ್ಬೋದಾ, ಏನು ಈ ತರದೆಲ್ಲ ಒಂದಷ್ಟು ಪರಿಪಾಠ ಇದೆ, ಅದನ್ನ ದಯವಿಟ್ಟು ತಾವು ತಿಳಿಸ್ಕೊಡ್ತೀವಿ. ನಿದ್ದೆ ಎಲ್ಲ ಏನು ಮಾಡಂಗಿಲ್ಲ. ಬೆಳಗ್ಗೆ ಎದ್ದು ಉದಯಾಸ್ತಮ ಮುಂಚೆ ತಣ್ಣೀರ್ ಸ್ನಾನ ಮಾಡಿ ಅಯ್ಯಪ್ಪನ ಪೂಜೆ ಎಲ್ಲ ಮಾಡಿ ಮತ್ತೆ ಬೆಳಗ್ಗೆ ಸಂಜೆ ತಿಂಡಿ ತಿನ್ನಬೇಕು. ಮಧ್ಯಾಹ್ನ ಹೊತ್ತು ಒಂದೊತ್ತು ಊಟ ಮಾಡಬೇಕು. ಒಂದೊತ್ತು ಊಟ ಮಾಡೋದ್ರಿಂದ ನಿದ್ದೆ ಎಲ್ಲ ಮಾಡಂಗಿರಲ್ಲ. ಸ್ವಾಮಿ ಯೋಚನೆ ಮಾಡ್ಕೊಂಡು ಸ್ವಾಮಿದ
ಭಜನೆ ಪಾಠಗಳನ್ನ ಇಟ್ಕೊಂಡು ಅದೆಲ್ಲ ತುಂಬಾ ಒಳ್ಳೇದಾಗುತ್ತೆ. ಮತ್ತು ಈಗ 1ನೇ ವರ್ಷಕ್ಕೆ ಕನ್ನಿ ಸ್ವಾಮಿ, 2ನೇ ವರ್ಷ 3ನೇ ವರ್ಷಕ್ಕೆ ನಮ್ಮ ಮಣಿಕಂಠ ಸ್ವಾಮಿ. ಹೌದು, 3ನೇ ವರ್ಷ. ಅಂದ್ರೆ ಈ ನಾವು ಆಚರಣೆಯ ಒಂದು ವಿಚಾರವನ್ನ ತಿಳ್ಕೊಳ್ಬೇಕು ಅನ್ನುವಂಥದ್ದಾದ್ರೆ ಈಗ 18 ಮೆಟ್ಲಿದೆ, 18 ಸಿದ್ಧಿಗಳು ನಮಗೆ ಯೋಗ ಆಗಬೇಕು ಅಂತ 18 ವರ್ಷಗಳ ಕಾಲ ಒಂದು ಅಂದ್ರೆ ಕಂಟಿನ್ಯೂಸ್ಲಿ ಯಾವ ವರ್ಷವೂ ಬಿಡದಂಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಅದನ್ನ ತಿಳಿಸ್ಕೊಡೋದು. ಅದು ಹೋದ್ರೆ ಅವಾಗ ಏನಾಯ್ತು, 18 ವರ್ಷ ಆದ್ಮೇಲೆ ಅದಕ್ಕೊಂದು ಗುರುಸ್ವಾಮಿ ಅಂತ ಹೇಳ್ತಾರೆ. ಅವ್ರಿಗೆ 18 ವರ್ಷ ಮುಗಿದ್ಮೇಲೆ ಗುರುಸ್ವಾಮಿ ಅಂತ ಹೇಳ್ತಾರೆ. ಆ ಗುರುಸ್ವಾಮಿ ಅಂತ ಒರಿಜಿನಲ್ ಗುರುಸ್ವಾಮಿ ಅಂದ್ರೆ ಅವನೊಬ್ಬನೇ, ಗುರುವಿನ ಗುರು ಅಯ್ಯಪ್ಪ ಸ್ವಾಮಿನೇ. ಒಂದು ವರ್ಷದ ಅಂದ್ರೆ 18 ವರ್ಷ ಹೋದ್ರೆ 1 ವರ್ಷ ಲೆಕ್ಕ ಬರುತ್ತೆ. ಅದು ಆ ಥರದ್ದು 18 ವರ್ಷ ಆದ್ರೆ ಅವರು ಮಹಾನ್ ಗುರು ಅಂತ ಅದರಲ್ಲಿ ಹೇಳ್ತಾರೆ. ಅದಕ್ಕೆ ಅವನೊಬ್ಬನಿಗೆ, ಅಯ್ಯಪ್ಪ ಒಬ್ಬನಿಗೆನೆ ಇದಿರೋದು. ಗುರುವಿನ ಗುರು ಅಂದ್ರೆ ಅವನೊಬ್ಬನಿಗೆ ಆಗುತ್ತದೆ. ಈಗ ಶಾಸ್ತ್ರ ದೇವತೆ ಅಂತ ಹೇಳ್ತಾರೆ ಅಯ್ಯಪ್ಪ. ಅಂದ್ರೆ ನಾವು ಅಯ್ಯಪ್ಪ ಇಂದ ನಾವು ಏನು ಕಲಿಯುವಂತ ಒಂದು ಅನುಷ್ಠಾನ ಇಟ್ಕೊಂಡು ಈ ವ್ರತಾಚರಣೆ ಮಾಡಬೇಕು ಅಂತ ಎಲ್ಲ ಒಳ್ಳೆ ತರನೇ ಇರುತ್ತೆ. ಅದು ಎಲ್ಲ ನಾವು ಒಬ್ಬರಿಗೆ ಒಳ್ಳೇದು ಮಾಡೋದು. ಆಮೇಲೆ ಅಯ್ಯಪ್ಪ ಅಂದ್ರೆ ಬಹಳ ಬಹಳ ಚೆನ್ನಾಗಿರುತ್ತೆ. ಅವನು ಅಯ್ಯಪ್ಪ ಅಂತ ಕೂಗಿದ್ರೇನೆ ಆನಂದ. ಅದು ತುಂಬಾ ಖುಷಿ ಆಗ್ತದೆ. ನಮ್ಗೊಂದು ಒಳ್ಳೆ ಕೆಲಸಗಳಾಗ್ಬೇಕಾ, ಅವನ್ನ ಸ್ಮರಣೆ ಮಾಡ್ಕೊಂಡ್ರೆ ಸಾಕು, ನಮ್ಗೆಲ್ಲ ಕೆಲಸಗಳಾಗ್ತವೆ. ಈಗ ನೀವು ಇಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಾ, 36 ವರ್ಷದಿಂದ, ಈಗ 35 ಹೋಗ್ತಾ ಇದ್ದೀರಾ. ಸೊ ನಿಮಗೆ ವೈಯಕ್ತಿಕವಾದಂತಹ ಅನುಭವಗಳೇನಾದಿದೆಯಾ? ಅಂದ್ರೆ ಈಗ ಎಷ್ಟೋ ಜನ ಹೇಳ್ತಾರೆ ನಾವು ಅಯ್ಯಪ್ಪನ್ ನಂಬಿ ತುಂಬಾ ಪವಾಡಗಳಾಗಿದೆ, ನಮ್ಗೆ ನಾವು ಅನ್ಕೊಂಡಿದ್ದೆಲ್ಲವೂ ಆಗಿದೆ ಅನ್ನುವಂಥ ರೀತಿಯಲ್ಲಿ ತುಂಬಾ ಜನ ಯಾವ್ಯಾವ ಹರಕೆಗಳು ಕಟ್ಕೊಂಡು ಹೋಗಿ ಬಂದಂಥದ್ದೆಲ್ಲ ಆಗಿದ್ದೆಲ್ಲವೂ ಇದೆ. ಆ ಥರದ ಅನುಭವಗಳು ನಿಮ್ಗೆ ಖಂಡಿತ ನನ್ಗೆ ಜೀವನದಲ್ಲಿ ಮರೆಯಕ್ಕಾಗದಿರೋಂಥ ಒಂದು ಘಟನೆ ಏನಂದ್ರೆ, ಮದುವೆ ಆಗಿ 9 ವರ್ಷ ಆಗಿತ್ತು. ಮದುವೆ ಆಗಿರ್ಲಿಲ್ಲ. ನಮ್ಮ ಅಂಗಡಿ ಹತ್ರ ಪ್ರತಿ ವರ್ಷನೂ ನಾವು ಶಬರಿಮಲೆಗೆ ಹೋಗಕ್ಕೆ ಮುಂಚೆ ಅನ್ನದಾನ ಮಾಡಿ ಹೋಗ್ತಾ ಇದ್ವಿ. ಪಕ್ಕದ ಮನೆಯವ್ರು, ನಮ್ಮ ಸ್ನೇಹಿತವ್ರ ತಾಯಿ, ಏನಪ್ಪ ಇಷ್ಟು ಚೆನ್ನಾಗೆಲ್ಲ ಅನ್ನದಾನ ಮಾಡ್ತಿದ್ದೀರಾ ನೀವು, ನಿಮ್ಗೊಂದು ಮಗು ಕೊಟ್ಟಿಲ್ವಾ, ಏನು ಅಯ್ಯಪ್ಪನಪ್ಪ ಅಂತ ಹಂಗೆ ಹೇಳಿದ್ರು. ನಾನು ಏನಪ್ಪ ಹಿಂಗೆ ಹೇಳಿದ್ರಂತ ಶಬರಿಮಲೆಗೆ ಹೋದೆ ಮಾಮೂಲಿ. ಅಲ್ಲಿ ಹೋಗಿ ಅವ್ರಿಗೆ ಹೇಳಿದೆ, ನೋಡಿ ಹಿಂಗೆ ಹೇಳ್ತಾವ್ರೆ, ನೀನು ನನಗೊಂದು ಒಂದು ಮಗು ಕೊಡಪ್ಪ ಅಂತ ಕೇಳ್ಬಿಟ್ಟು ಬಂದಿದ್ದೆ. ಮತ್ತೆ ಶಬರಿಮಲೆಗೆ ಆಗದೇ ಥರ ಹೋಗ್ತಾ ಇದ್ವಿ. 2004ನಲ್ಲಿ ಡಿಸೆಂಬರ್ನಲ್ಲಿ ಹೋಗಿದ್ವಿ. ನಾನು ಮತ್ತು ನಮ್ಮ ಗುರುಸ್ವಾಮಿ ಮಗ ಇಬ್ಬರೇ ಹೋಗಿದ್ವಿ. ಅಲ್ಲಿ ಊಟ ಎಲ್ಲ ಆಯಿತು, ಮನ್ಕೊಂಡಿದ್ವಿ. ಅವಾಗ ಕನ್ನಡದಲ್ಲಿ ಅನೌನ್ಸ್ ಮಾಡಿದ್ರು, ಸ್ವಾಮಿಗೆ ಲಾಲಿ ಆಡ್ತಾ ಇದ್ದೀವಿ, ಈಗ ನೀವೇನಾಯಿದ್ರೆ ಆಸೆ ಆಕಾಂಕ್ಷೆ ಕೇಳ್ಕೊಳ್ಳಿ ಅಂದರು. ಸರಿ, ಒಂದ್ಸರಿ ನಾವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿಕೊಂಡು ಅವ್ರನ್ನ, ನನಗೆ ಒಂದೇ ಒಂದು ಮಗು ಕೊಡಪ್ಪ, ಬೇರೆ ಏನು ಬೇಡ ನನಗೆ ಅಂತ ಅಳ್ತಾ ಕೇಳ್ತಾ ಇದ್ದೀನಿ. ಕಣ್ಣು ಮುಚ್ಚಿದರೆ ಒಂದು ಟಿ ವಿ ಥರ ಓಪನ್ ಆಯಿತು. ಅದರಲ್ಲಿ ಒಂದು ಪುಟಾಣಿ ಮಗು ಮೆತ್ತು ಹೋಗ್ತಾ ಇದೆ. ಅದರಿಂದ ಇನ್ನೂ ಒಂದು ಮಗು, ಅದರಿಂದ ಪುಟಾಣಿ ಒಂದು ಮಗು, 3 ಜನ ಹೋಗ್ತಾನೇ ಇದ್ದಾರೆ. ನಾನು ಕನಸಿನಲ್ಲಿ ಮನಗಿರೋದಿಲ್ಲ, ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. ಆವಾಗ ಒಂದು ತೊಡೆ ಮೇಲೆ ಒಂದು ಏಟು ಬಿತ್ತು. ಸುಮಾರು ಒಂದು 30-40 ಸೆಕೆಂಡ್ ಅದು ಹಾಗೇ ಇತ್ತು. ಅದು ತೊಡೆ ಮೇಲೆ ಏಟು ಬಿತ್ತು. ಚಕ್ ಅಂತ ಇದ್ದೆ. ಮತ್ತೆ ನಮ್ಮ ಗುರುಸ್ವಾಮಿಗೆ ಫೋನ್ ಮಾಡಿದೆ, ಅವ್ರು ಸಿಗಲಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಫೋನ್ ಮಾಡಿದೆ, ಗುರುಗಳೇ ಈ ಥರ ಆಯಿತು, ಏನು ಮಾಡೋದು ಗೊತ್ತಾಗಿಲ್ಲ, ಬಿಡಪ್ಪ ನಿನ್ನೊಂದು ಗಂಡು ಮಗು ಆಗುತ್ತೆ ಅಂತ ಹೇಳಿದ್ರು. ಆಗ 2004 ಡಿಸೆಂಬರಲ್ಲಿ 2006 ಏಪ್ರಿಲ್ 4 ಒಂದು ಗಂಡು ಮಗು ಆಯಿತು. ಅವ್ರನ್ನೂ ಆಲ್ರೆಡಿ 17 ವರ್ಷ ಶಬರಿಮಲೆಗೆ ಕರ್ಕೊಂಡು ಹೋಗಿ ಬಂದಿದ್ದೀನಿ ನನ್ನ ಮಗನಿಗೆ. ಓ, ಅಂದ್ರೆ ನಿಮ್ಗೆ ಅಯ್ಯಪ್ಪ ಸ್ವಾಮಿ ಅನುಗ್ರಹದಿಂದ ಒಂದು ಮಗು. ಹೌದು, ಇದಕ್ಕೆ ಅವರೇ ಕಾರಣ ನಮಗೆ. ಅಲ್ಲಿಂದಾನೆ ಮತ್ತೆ ಅವನಿಗೂ ಯಾತ್ರೆ ಮಾಡಿಸ್ಬಿಟ್ಟಿದ್ದಾರೆ. 17 ವರ್ಷ ಯಾತ್ರೆ ಆಗಿದೆ. ಇನ್ನೊಂದು ವರ್ಷ ಆದ್ರೆ ಅವರು ಗುರುಸ್ವಾಮಿ ಆಗ್ತಾರೆ. ಇದೊಂದು ಅವ್ರನ್ನ ನಂಬಿ ಹೋದ್ರೆ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ. ಅಂದ್ರೆ ಈ ಅಯ್ಯಪ್ಪ ಸ್ವಾಮಿ ಆಚರಣೆಗಳ ಮಧ್ಯದಲ್ಲಿ ತೋರ್ಪಡಿಕೆನೋ ಒಂದಷ್ಟು ಆಗ್ಬಿಡುತ್ತೆ. ನಾವು ಗಮನಿಸ್ದಂಗೆ ಅನ್ನದಾನ ಈ ಕೆಲವು ಇದೆ, ಅಂದ್ರೆ ತಪ್ಪು ದಾರಿಗೆ ತಳ್ಳುವಂತ ಆಚರಣೆಗಳು ನಡೀತಾ ಇದೆ. ನಾವು ಅದನ್ನ ಕೇಳ್ಪಟ್ವಿ. ಈಗ ಸ್ವಾಮಿಗಳೆಲ್ಲರೂ ಸಮಾನರು ಅನ್ನೋಂಥದ್ದು ನಿಜಾನ? ಯಾಕಂದ್ರೆ ಈಗ ನೀವು ಮಾಲೆ ಹಾಕೊಂಡಿದ್ರು, ನೀವು ಶಬರಿಮಲೆಗೆ ಹೋಗುವಾಗ ನಿಮ್ ತಂದೆ ತಾಯಿ ಎಲ್ಲ ಬಂದು ನಿಮ್ ಕಾಲ್ ಮುಟ್ಟು ನಮಸ್ಕಾರ ಮಾಡ್ತಾರೆ, ಅದು ಸರಿನಾ? ಅದು ತಪ್ಪು. ಅದು ನಾವು ತಂದೆ ತಾಯಿನ ಆಶೀರ್ವಾದ ಪಡೆದೇ ಶಬರಿಮಲೆ ಯಾತ್ರೆ ಮಾಡಬೇಕು. ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ, ಅದು ತಪ್ಪು. ತುಂಬಾ ಜನ ತಪ್ಪು ಪದ್ಧತಿಗಳನ್ನ ಅನುಸರಿಸ್ತಾ ಇದ್ದಾರೆ. ದಯವಿಟ್ಟು ಯಾರೂ ತಂದೆ ತಾಯಿಗೆ ದಯವಿಟ್ಟು ಅವ್ರು ಬಂದು ನಿಮಗೆ ನಮಸ್ಕಾರ ಮಾಡಿಸ್ಕೋಬೇಡಿ ದಯವಿಟ್ಟು. ಯಾಕೆಂದರೆ ಅವ್ರ ಆಶೀರ್ವಾದ ಇದ್ದೇನೆ ನೀವು ಶಬರಿಮಲೆಗೆ ಹೋಗಿ ಯಾತ್ರೆ ಮಾಡೋಕ್ಕಾಗೋದು. ಯಾಕೆಂದರೆ ನಮ್ಮ ಗುರುಸ್ವಾಮಿ ಹೇಳ್ಕೊಟ್ಟಿದ್ದು, ನೀವು ಶಬರಿಮಲೆಗೆ ಹೋಗಬೇಕು ಅಂತ ಹೇಳಿದ್ರೆ ಅವರು ಆಶೀರ್ವಾದ ಮತ್ತು ಅವರು ಹೋಗು ಅಂತ ಹೇಳಿದಾಗೆ ಅದು ಇದು ಚೆನ್ನಾಗಿರುತ್ತದು. ಅದಕ್ಕೋಸ್ಕರ ನೀವು ಅವರು ಅನುಮತಿ ಪಡೆದೇ ಹೋಗಬೇಕು. ನೀವು ಮತ್ತೆ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಅವ್ರು ಬಂದು ನಿಮ್ಮ ಕಾಲಿಗೆ ದಯವಿಟ್ಟು ಯಾರು ದೊಡ್ಡವರು ಬಂದು ಸ್ವಾಮಿಗಳು ನಮಸ್ಕಾರ ಮಾಡೋಕ್ಕೆ ಹೋಗಬೇಡಿ ನೀವು.
ಅದೇ ಏನೋ ಹೇಳ್ತಾರಲ್ಲ, ಎಲ್ಲ ಯೋಗ ಇದ್ರೇನೆ ನಾವು ದೇವರ ಸಾನ್ನಿಧ್ಯಕ್ಕೆ ಹೋಗಕ್ ಸಾಧ್ಯ ಅಂತ. ನೀವೀಗ 1990 ಶುರು ಮಾಡಿದ್ದು. ನನ್ನ ಪ್ರಕಾರ ಈಗ ಶಬರಿಮಲೆಯಲ್ಲಿ ಇರುವಂತಹ ವ್ಯವಸ್ಥೆಗಳು, ಇನ್ಫ್ರಾಸ್ಟ್ರಕ್ಚರ್ ಬಹುಶಃ ಅವಾಗ ಏನು ಇರಲ್ಲ ಅಂತ ಕಾಣುತ್ತೆ. ಅವಾಗೆಲ್ಲ ಬಹಳ ಕಷ್ಟ. ಈಗ ರಾಜಯೋಗ ಅನ್ಬೋದು. ಅಲ್ಲಿ ಹೋದ್ರೆ ಪ್ರತಿಯೊಂದಕ್ಕೂ ಅನುಕೂಲ ಇದೆ. ಟಾಯ್ಲೆಟ್ ಕೇಳಿದ್ರೆ ಎಲ್ಲದಕ್ಕೂ ಅನುಕೂಲ ಇದೆ. ಎಲ್ಲ ಸ್ವಇಚ್ಛೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ಏನ್ ಮಾಡಕ್ಕಲ್ಲ, ತುಂಬಾ ರಶ್ ಇದ್ದಾಗ ನಾವು ಅನ್ಯೋನ್ಯವಾಗಿ ಕ್ಯೂನಲ್ಲೇ ಹೋಗಿ ದರ್ಶನ ಪಡೆದು ಬರ್ಬೇಕು. ಹಾಡೇ ಇದೆಯಲ್ಲ, ಕಲ್ಲು ಮುಳ್ಳು ಕಾಲಿಗೆ. ಹೆಂಗಿತ್ತು ನಿಮ್ಮ ಅನುಭವಗಳು? ಅಂದ್ರೆ ಈಗ ನನ್ನ ಪ್ರಕಾರ ಈಗೆಲ್ಲವೂ ಕಾಂಕ್ರೀಟ್ ರೋಡ್ ಒಂದು ಕಡೆ, ಅದೇನೋ ಏರಿಮಲೆ ಸರಗುತ್ತಿಯಿಂದ ಡೈವರ್ಷನ್ಸ್ ಇದೆಲ್ಲವೂ. ದೊಡ್ಡಪಾದ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ದೊಡ್ಡಪಾದಕ್ಕೆ ಹೋಗಿದ್ದೀರಾ? ಹೌದು, ಹೋಗಿದ್ದೀವಿ. ಸುಮಾರು ಒಂದು 7-8 ವರ್ಷ ಹೋಗಿದ್ದೀವಿ. 7-8 ವರ್ಷ ಹೋಗಿದ್ದೀವಿ. ದೊಡ್ಡಪಾದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಜನರಲ್ ಕಾಡ್ದಾರಿ ಅಂತ ಹೋಗ್ತಾ ಇರುತ್ತೆ. ಅಳುದ ನದಿ ಅಂತ ಬರುತ್ತೆ. ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಬೆಟ್ಟ ಎಕ್ಕಬೇಕಾದ್ರೆ ತಲೆ ಮೇಲೆ ಇರುಮುಡಿ ಎತ್ಕೊಂಡು ಇದೆಲ್ಲ ಮಂಡಿ ಮುಂದೆ ತೆಚ್ಚಾಗೋದು ನಮ್ಗಿಲ್ಲಿ. ಅಷ್ಟು ಕಠಿಣವಾದ ಬೆಟ್ಟ ಅದು. ಅದಕ್ಕೆ ಇಳಿದು ಕರಿಮಲೆ ಬೆಟ್ಟ ಅಂತ ಬರುತ್ತೆ. ಅದು ಅಕ್ಕದು ಅಷ್ಟೇ, ಬಟ್ ಇಳಿಯೋದು ಅಷ್ಟೇ. ಬಹಳ ಕಷ್ಟ, ಬಹಳ ಕಷ್ಟ. ಸರ್ತಿ ಹೋಗಿದ್ದೀರಾ? ಒಂದ್ 8 ಸರಿ ಹೋಗಿದ್ದೆ. ಯಾವ ರೀತಿ ಇತ್ತು ನಿಮ್ಗ ಒಂದು ಸ್ವಾನುಭವ ಅಂತ ಹೇಳ್ಬೇಕಂದ್ರೆ? ಆ ಅನುಭವ ಹೇಳಕ್ಕೆ ಆನಂದ ಆಗುತ್ತೆ. ಅಯ್ಯಪ್ಪ ನಮ್ ಜೊತೆ ಇದ್ದೇ ನಮ್ಮನ್ನ ದಾರಿ ಸಾಗಿಸ್ತಾನೆ. ಒಂದ್ಸರಿ 2020 ಹೋಗಿದ್ದೀವಿ. ಯಾರು ಇಲ್ಲ. ಈ ಕರೋನಾ ಟೈಮಲ್ಲಿ ಯಾರಿಗೂ ಬಿಟ್ಟಿರ್ಲಿಲ್ಲ. ನಾವೊಂದು 10 ಜನ ಸ್ವಾಮಿಗಳು ಮಾತ್ರ ಹೋಗಿದ್ವಿ. ಇಡೀ ಶಬರಿಮಲೆಗೆ 10 ಜನ ಇದ್ದೀವಿ. ಅಲ್ಲಿ ಅವ್ರು ಹೇಳಿದ್ರು, ಸೆಕ್ಯೂರಿಟಿ, ಪೊಲೀಸ್ ಸೆಕ್ಯೂರಿಟಿ ಹೇಳಿದ್ರು, ಇಲ್ಲ ನೀ ಈಗ ಹೋಗ್ಬೇಡಿ, ತುಂಬಾ ಕಷ್ಟ ಇದೆ, ಲೈಟ್ ಎಲ್ಲ ಆಫ್ ಆಗಿದೆ, ಜಾರ್ತದೆ, ಮಳೆ ಬಂದು ಜಾರ್ತಿದೆ ಅಂದ್ರು. ಇಲ್ಲ ನಾವು ಹೋಗ್ತೀವಿ ಬಿಡಿ ಅಂದ್ವಿ. ಹೋದ್ರೆ ಬಹಳ ಕತ್ತಲದ ಕಾಡಲ್ಲಿ ಅಲ್ಲಿ ಹೋಗ್ತಾ ಇದೀವಿ. ಒಂದು ದಾರಿಲಿ ಒಂದು ನಾಯಿ ಬಂತು. ನಾಯಿ ಬಂದ ತಕ್ಷಣ ಇದೇನು ನಾಯಿ ಇಲ್ಲಿ ಬರ್ತಾ ಇದೆ ಅಂತ ಸುಮ್ಮನೆ ಕರೆದಿದ್ದ ತಕ್ಷಣ ಅದು ಹತ್ರ ಓಡ್ ಬಂತು. ನಿಜವಾಗಿ ನಮ್ಗೆ ದಾರಿ ದೀಪವಾಗಿ ಅಯ್ಯಪ್ಪ ಒಂದು ಅಷ್ಟು ದೂರ ಬಂದು ಅಲ್ಲೋಗಿ ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡಿದ ತಕ್ಷಣ ನಾವು ಅಲ್ಲೋಗಿದ ತಕ್ಷಣ ಮತ್ತೆ ಆ ನಾಯಿ ಮುಂದೆ ಹೋಗ್ತಾ ಇದ್ವಿ. ನಮ್ಗೆ ಅಯ್ಯಪ್ಪನೇ ಬಂದು ನಮ್ಮನ್ನ ಆ ಕಾಡಿನಲ್ಲಿ ಕರ್ಕೊಂಡು ಹೋದ ಅಂತ ಒಂದು ಅನುಭವ ಆಯ್ತು. ಬಹಳ ಸಂತೋಷ ಆಯ್ತು. ಸನ್ನಿಧಾನ ಹತ್ರ ಹೋಗೋಷ್ಟೊಳಗೆ ಅದು ನಾಯಿ ಎಲ್ಲೋ ಹೋಯ್ತೋ ಗೊತ್ತಾಗಿಲ್ಲ ನಮ್ಗೆ. ಇದೊಂದು ಸತ್ಯ ಆಯ್ತು ನಮ್ಗೆ. ಇಷ್ಟೆಲ್ಲವೂ ಅನುಭವ, ತುಂಬಾ ಅನುಭವ. ಪ್ರತಿ ವರ್ಷ ದರ್ಶನ, ಈ ಹೋದ ವರ್ಷ ಕೊಟ್ಟಿದ್ದ ದರ್ಶನ ಈ ವರ್ಷ ಕೊಡಲ್ಲ. ಇದೇ ಒಂಥರ ಬೇರೆ ಇರ್ತದೆ. ಮನಸ್ಸಿಗೆ ಆನಂದ, ಉಲ್ಲಾಸ ತುಂಬಾ ಆಗುತ್ತೆ. ಅಯ್ಯಪ್ಪ ಎನ್ನಲು ಆನಂದ, ಅಯ್ಯನ ಗುಣಗಾನ ಪರಮಾನಂದ. ಅಯ್ಯಪ್ಪ ಎನ್ನಲು ಆನಂದ.